Hello everyone, welcome to Sanmarga classes. ಹದಿಹರೆಯಕ್ಕೆ ಪ್ರವೇಶ ಪಾಠದ 8ನೇ ಪ್ರಶ್ನೆ. ಹೆಣ್ಣು ಮಗುವಾಗಿ ಬೆಳೆಯುವ ಯುಗ್ಮಜವು ಹೊಂದಿರುವುದು. ಆಪ್ಷನ್ ಎ ನೋಡೋಣ, 23 ಜೊತೆ ಎಕ್ಸ್ ವರ್ಣತಂತುಗಳು. ಆಪ್ಷನ್ ಬಿ 23 ಎಕ್ಸ್ ವರ್ಣತಂತುಗಳು. ಆಪ್ಷನ್ ಸಿ 22 ಜೊತೆ ಎಕ್ಸ್ ವರ್ಣತಂತುಗಳು, 1 ಜೊತೆ ಎಕ್ಸ್ ವೈ ವರ್ಣ. ಆಪ್ಷನ್ ಡಿ 22 ಎಕ್ಸ್ ವರ್ಣತಂತುಗಳು, 1 ಎಕ್ಸ್ ವೈ ವರ್ಣತಂತು. ಸರಿ, ಈಗ ನಮಗೆ ಜೀವಕೋಶದೊಳಗೆ ವರ್ಣತಂತುಗಳು ಇರ್ತವೆ. ಮಾನವರಲ್ಲಿ ಯಾವಾಗಲೂ 23 ಜೊತೆ ವರ್ಣತಂತುಗಳು ಇರ್ತವೆ. ದೇಹದ ಬೇರೆ ಬೇರೆ ಜೀವಕೋಶಗಳಲ್ಲಿ 23 ಜೊತೆ ವರ್ಣತಂತುಗಳು ಇರ್ತವೆ. ಆದ್ರೆ ಮಗುವಾಗಿ ಬೆಳೆಯುವ ಯುಗ್ಮಜ ಹೊಂದಿರುವುದು ಎಷ್ಟು ಜೊತೆ ವರ್ಣತಂತುಗಳು? ಇಲ್ಲಿ ಎಕ್ಸ್ ವೈ ಮತ್ತೆ ಎಕ್ಸ್ ಅಂತ ಬರುತ್ತೆ. ಹುಡುಗಿಯರಲ್ಲಿ, ಹೆಣ್ಣು ಮಗುವಿನಲ್ಲಿ ಎಕ್ಸ್ ವರ್ಣತಂತು ಇರುತ್ತೆ. ಹುಡುಗರಲ್ಲಿ ಅಥವಾ ಗಂಡು ಮಗುವಿನಲ್ಲಿ ಎಕ್ಸ್ ವೈ ವರ್ಣತಂತು ಇರುತ್ತೆ. ಹಾಗಿದ್ರೆ ನಾನು ಯಾವುದನ್ನ ಸರಿಯಾದ ಉತ್ತರವನ್ನಾಗಿ ಹೇಳಬಹುದು? ಆಪ್ಷನ್ ಎ 23 ಜೊತೆ ಎಕ್ಸ್ ವರ್ಣತಂತುಗಳು. ಇಲ್ಲಿ ಜೊತೆ ಅಂತಾನೆ ಬರಿಬೇಕು. 23 ಎಕ್ಸ್ ವರ್ಣತಂತುಗಳು ಅಂದ್ರೆ ತಪ್ಪಾಗಿರುತ್ತೆ. ಗೊತ್ತಾಯ್ತಾ? 23 ಜೊತೆ, ಒಟ್ಟು 46 ವರ್ಣತಂತುಗಳಿರುತ್ತೆ. ನಾವ್ ಅದನ್ನ 23 ಜೊತೆ ವರ್ಣತಂತುಗಳು ಅಂತ ಕರಿತೀವಿ. ಎಲ್ಲಾ ಮಾನವರಲ್ಲಿ 23 ಜೊತೆ ವರ್ಣತಂತುಗಳಿರ್ತವೆ. ಅದರಲ್ಲಿ ಹೇಳಿದ್ನಲ್ಲ, ಹೆಣ್ಣು ಮಗುವಿನಲ್ಲಿ ಎಕ್ಸ್ ವರ್ಣತಂತು ಇರುತ್ತೆ. ಯಾವಾಗಲೂ ತಂದೆಯಲ್ಲಿ ಎಕ್ಸ್ ಮತ್ತೆ ವೈ ಎನ್ನುವಂತಹ ವರ್ಣತಂತು ಇರುತ್ತೆ. ತಂದೆಯಲ್ಲಿ ಎಕ್ಸ್ ಮತ್ತೆ ವೈ ವರ್ಣತಂತು ಇರುತ್ತೆ. ತಾಯಿಯಲ್ಲಿ 2 ಎಕ್ಸ್ ವರ್ಣತಂತು ಇರುತ್ತೆ. ಈಗ ತಂದೆಯಿಂದ ಎಕ್ಸ್ ವರ್ಣತಂತು ಬಂದಿದೆ, ತಾಯಿಯಿಂದ ಯಾವಾಗ್ಲೂ ಎಕ್ಸ್ ವರ್ಣತಂತುನೇ ಬಂದಿರುತ್ತೆ. ಇಂತಹ ಸಂದರ್ಭದಲ್ಲಿ ಮಗು ಹೆಣ್ಣಾಗಿ ಜನಿಸ್ತದೆ. ಈಗ ಒಂದ್ ವೇಳೆ ತಂದೆಯಿಂದ ವಾಯಿ ಬಂದಿದೆ, ತಾಯಿಯಿಂದ ಯಾವಾಗ್ಲೂ ಎಕ್ಸೇ ಬಂದಿರುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮಗು ಗಂಡಾಗಿ ಜನಿಸ್ತದೆ. ಇಲ್ಲಿ ಆಪ್ಷನ್ ಎ 23 ಜೊತೆ ಎಕ್ಸ್ ವರ್ಣತಂತುಗಳು ಅಂತ ಇದು ಸರಿಯಾದ